ನೋಡಿ ಸರ್, ನನ್ನ ಮಗಳನ್ನ ಹೇಗೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ. ಹೆತ್ ಮಗಳು ಕಣ್ ಮುಂದೆನೆ ನೋವು ಪಡ್ತಾ ಇರೋವಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತ? 2 ಹೆಣ್ಣು ಹೆತ್ತಿದೆ ತಪ್ಪಾಗೋಯ್ತಾ ಸರ್? ಹೆಣ್ಣಿನ ಬೆಲೆನೇ ಗೊತ್ತಿಲ್ವಾ ಈ ಗಂಡ ಜನ್ಮಕ್ಕೆ? ಕಟ್ಕೊಂಡು ಹೆಂಡ್ತಿನ ಹೀಗ ಹೊಡೆಯೋದು. ಯಾರಮ್ಮ ಇವಳು ಗಂಡ? ಅರ್ಜುನ್ ಅಂತ ಸರ್. ಮಗುವಾಗಿ 1 ವರ್ಷನೂ ಆಗಿಲ್ಲ. ಆಗ್ಲೇ ಮನೆಗೆ ಬಂದವರು ಬಾಣಂತನ ಸಾಕು ಹೊರಡು ಅಂತ ಹಠ ಮಾಡ್ಕೊಡ್ತಿದ್ದಾನೆ. ನನ್ ಮಗಳು ಮಗು ಹಾಲು ಉಣಿಸ್ತಿರೋ ಬಾಣಂತಿ. ಅವಳು ಗಂಡನ ಮನೆಗೆ ಹೋಗಿ ಅತ್ತೆ ಮಾವ ಸೇವೆ ಮಾಡ್ಬೇಕಂತೆ. ಇನ್ನೂ ಸ್ವಲ್ಪ ದಿನ ಇದ್ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವಳನ್ನ ಹಿಡ್ಕೊಂಡು ದನಕ್ ಬಡಿಯಾಗಿ ಬರ್ದಿದ್ದಾನೆ. ಅಷ್ಟೇ ಆಗಿದ್ರೆ ಸರಿ ಸರ್. ಗಂಡನ್ಗೆ ಹೆಂಡತಿ ಮೇಲೆ ಕೈ ಮಾಡಕ್ ಅಧಿಕಾರ ಇದೆ ಅಂತ ಸುಮ್ನಾಗ್ತಿದ್ದೆ. ಆದ್ರೆ ಅವನ ಆಸೆಗೆ ಮಿತಿನೇ ಇಲ್ಲ. ಅಷ್ಟ್ ಅದ್ದೂರಿಯಾಗಿ ಮದ್ವೆ ಮಾಡ್ಕೊಟ್ರು ಇನ್ನೂ ಅವನ್ ದುಡ್ಡಿಂದ ತೀರ್ಲೇ ಇಲ್ಲ. ಇನ್ನೂ ದುಡ್ಡು ಬೇಕಂತೆ. 150 ಗ್ರಾಮ್ ಚಿನ್ನ ಬೇಕಂತೆ. ಓಡಾಡಕ್ ಸ್ಕೂಟರ್ ಬೇಕಂತೆ. ಇದನ್ನೆಲ್ಲ ನಾನು ಎಲ್ಲಿಂದ ಕೊಡ್ಲಿ ಸರ್? ನನ್ ಮೊದಲನೇ ಮಗಳಿಗೆ ಮದ್ವೆ ಮಾಡ್ದೆ. ಇವಳ ಗಂಡ ಇವಳ ಜೊತೆ 3 ದಿನ ಸಂಸಾರ ಮಾಡಿ ಎಲ್ಲೋ ಓಡ್ ಹೊಟ್ಟೋದ. ಈಗ ಇವನ್ ಶುರು ಮಾಡ್ಕೊಂಡಿದ್ದಾನೆ. 2 ಹೆಣ್ಮಕ್ಳ ಸಂತಾನ ನೋಡಕ್ ಆಗ್ತಿಲ್ಲ ಸರ್ ನನ್ಗೆ. ನಾನು ನನ್ನ 2 ಹೆಣ್ಮಕ್ಳು ನೇಣು ಹಾಕೊಂಡ್ಬಿಡ್ತೀವಿ ಸರ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಪೊಲೀಸ್ ಸ್ಟೇಷನ್ಗೆ ಬಂದು ಸಹಾಯ ಮಾತಾಡಬಾರ್ದು. ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮದು. ಅದೇನಾಗಿದೆ ಅಂತ ವಿಚಾರಿಸ್ತೀನಿ. ಏನು ನಿಲ್ಲಿಸ್ರಿ. ಹೇಯ್, ವರದಕ್ಷಿಣೆ ಬೇಕಂದ್ರೆ ನಿನ್ಗೆ ಎಷ್ಟು ಲಕ್ಷ ಬೇಕು? ಸರ್ ದಯವಿಟ್ಟು ಹೊಡಿಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ಏನೋ ನಿನ್ ಮಾತು ಕೇಳೋದು? ಗಂಡ ಅಂತ ಹೆಂಡತಿ ಮೇಲೆ ಜಬರ್ದಸ್ತ್ ಮಾಡ್ತೀಯ? ಗಂಡಸಾಗಿ ದುಡ್ದು ತಿನ್ನೋ ಯೋಗ್ಯತೆ ಇಲ್ಲ. ಮದುವೆ ಮಾಡ್ಕೊಂಡಿದ್ಯಾ? ಮದುವೆ ಮಾಡ್ಕೊಂಡು ವರದಕ್ಷಿಣೆ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿರ್ಬೇಕು ಅಂತ ತಿಳ್ಕೊಂಡಿದ್ಯಾ? ರಾಷ್ಟ್ರಲ್ ಮದುವೆ ಅಂದ್ರೆ ಜೂಜು ಅನ್ಕೊಂಡಿದ್ಯಾ? ಹೆಣ್ಮಕ್ಳು ಅಂದ್ರೆ ನೀನ್ ಹಾಕಿ ದಾಳ ಅಂತ ತಿಳ್ಕೊಂಡಿದ್ಯಾ? ಮದುವೆ ಮಾಡ್ಕೊಂಡು ನೆಟ್ಗೆ ಸಂಸಾರ ಮಾಡಕ್ಕಾಗಲ್ಲ ಅಂದ್ರೆ ಮದುವೆ ಯಾಕೆ ಮಾಡ್ಕೊಂಡೆ? ಸೊ ನಿನ್ ಜನ್ಮಕ್ಕೆ. ಸರ್ ಇನ್ಮೇಲೆ ಈಗ ಮಾಡಲ್ಲ ಸರ್. ಸರ್ ನನ್ನ ಹೆಂಡತಿನ ಮನೆಗೆ ಕಳ್ಸ್ಕೊಡಿ ಸರ್. ಬೇಡ ಸರ್, ನಾನು ಅವ್ರ ಮನೆಗೆ ಹೋಗಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಮನೇಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ ಸರ್. ನಾನು ಅವ್ರ ಮನೆಗೆ ಹೋಗಲ್ಲ ಸರ್. ಪ್ಲೀಸ್ ನನ್ನ ಕಳಿಸ್ಬೇಡಿ. ಇದೆಲ್ಲ ಪ್ಲಾನ್ ಇದೆಯಾ ನಿಂದು? ಆಕೆನ ಸಾಯಿಸ್ತೀನಿ ಅಂತ ಎದುರಿಸ್ತಿದ್ಯಾ? ಹೊಡಿಬೇಡಿ ಸರ್, ಬಿಟ್ಬಿಡಿ. ಇಷ್ಟ ದಿನ ನಾನು ಅವನ್ನ ಅಳಿಯ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮನೆ ಮಗ ಅಂತ ಅನ್ಕೊಂಡಿದ್ದೆ. ಇವ್ ನೋವು ಪಡೋದು ನೋಡಿದ್ರೆ ನನ್ನ ಮಗನ್ಗೆ ನೋವು ಆಗ್ತಾ ಇರೋ ತರ ಅನ್ಸ್ತಾ ಇದೆ. ಕೇಳಿಸ್ಕೊಂಡ್ಯೇನೋ? ಇದು ಹೆಂಗರಳಂದ್ರೆ ಛೀ, ಇದೆಲ್ಲ ನಿನ್ನಂತವನ್ಗೆ ಹೇಗೆ ಅರ್ಥ ಆಗ್ಬೇಕು? ನೀನ್ ಎಷ್ಟು ಹಿಂಸೆ ಕೊಟ್ರು ಅವ್ರು ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರೇನಾದ್ರೂ ಮನ್ಸು ಮಾಡಿದ್ರೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಕೊಳೆಯೋ ಹಾಗೆ ಮಾಡ್ಬೋದು. ಏಯ್, ಈಗಲಾದ್ರು ಅರ್ಥ ಮಾಡ್ಕೊಳ. ನೋಡಿ ಅಮ್ಮ, ಇವನ್ನ ಮನೆ ಕರ್ಕೊಂಡೋಗಿ. ಇನ್ನೊಂದ್ಸಲ ಇವನೇನಾದ್ರೂ ಹೀಗೆ ಮಾಡಿದ್ರೆ ನನಗೆ ತಿಳಿಸಿ. ಇವನ್ ಎಲ್ಲಿರ್ತಾನೋ ಅಲ್ಲೇ ಹೋಗಿ ಏರೋಪ್ಲೇನ್ ಇರ್ತೀನಿ. ಸರಿ ಸರ್. ಏನಳಿ ಅಂದ್ರೆ ಮನೆ ಒಳಗಡೆ ಬರಕ್ಕೆ ಇಷ್ಟ ಕಷ್ಟ ಪಡ್ತಾ ಇದ್ದೀರಾ? ತುಂಬಾ ಸುಸ್ತಾಗ್ತಾ ಇದೆಯಾ? ಪಾಪ, ನಾನ್ ಹೇಳ್ದೆ, ನೀನ್ ನನ್ ಮಾತ್ ಕೇಳಲೇ ಇಲ್ಲ. ಈಗ ಅನ್ಭವಿಸಿ. ನಾನ್ ನಿಮ್ಗಿಂತ ದೊಡ್ಡವಳು.
ನಾವ್ ಹೇಗಿರ್ಬೇಕು, ನಮ್ಮವ್ರನ್ನ ಹೇಗ್ ನಡ್ಸ್ಕೋಬೇಕು ಅಂತ ತುಂಬಾ ತಿಳ್ಕೊಂಡಿರೋಳು. ಇಂಥವಳ ಮುಂದೆನೆ ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲ. ನಾನು ಬರೀ ಹೆಣ್ಣಲ್ಲ, ರುಕ್ಮಿಣಿ ದೇವಿ. ನಾನ್ ಮನಸ್ ಮಾಡಿದ್ರೆ ದೇವಸ್ಥಾನನೂ ಕಟ್ಟಿಸ್ಕೋತೀನಿ, ಪೂಜಾರಿ ಕೈಲಿ ಪೂಜೆನೂ ಮಾಡಿಸ್ಕೋತೀನಿ. ನನ್ನ ಎದುರು ಹಾಕೊಂಡವ್ರು ಯಾರು ಬದುಕಕ್ ಸಾಧ್ಯ ಇಲ್ಲ. ಪಾಪ ನಿಮ್ಮನ್ನ ಇಲ್ಲೇ ನಿಲ್ಸಿ ಮಾತಾಡ್ಸ್ತಾ ಇದ್ದೀನಿ. ಪೊಲೀಸ್ ಲಾಠಿ ಏತಿಂದ ತುಂಬಾ ಸುಸ್ತಾಗಿರುತ್ತೆ, ರೆಸ್ಟ್ ತಗೊಳ್ಳಿ. ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ನಿಮ್ಗೊಂದು ವಿಶೇಷವಾದ ಕೋಣೆ ಇದೆ. ಮತ್ತೆ ನಾನು ಇಲ್ಲೇ ಇರ್ಬೇಕಾ? ಹೌದು, ಮತ್ತೆ ನಿನಗೇನ್ ಮಾಸ್ಟರ್ ಬೆಡ್ರೂಮ್ ಕೊಡ್ತಾರ? ನಿನ್ ಪರ್ಮನೆಂಟ್ ಜಾಗ ಇದೇನೆ. ಇದನ್ನೆಲ್ಲ ಮೀರಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರೆ ಗೊತ್ತಲ್ಲ, ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಕಂಪ್ಲೇಂಟ್ ಮಾಡಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳಿಯೋ ಹಾಗೆ ಮಾಡ್ತೀನಿ. ಹುಷಾರ್. ರಾಧಾ, ಬಾಳಂತನಕ್ಕೆ ಬಂದು ಎಷ್ಟು ದಿನ ಆಯ್ತು? ಇನ್ನೂ ಇಲ್ಲೇ ಇದ್ರೆ ಹೇಗೆ? ಬಾ, ಇವತ್ತೇ ಮನೆಗೆ ಹೋಗೋಣ. ಏನು, ನಾನು ಊರಿಗೆ ಬರ್ಬೇಕಾ? ಇದೇನು ಹೊಸ್ದಾಗಿ ಕೇಳ್ತಿದ್ಯಾ? ಹೆಣ್ಣು ಬಾಳಂತನ ಮುಗಿಸಿ ತವ್ರ ಮನೇಲಿ ಇರಕ್ಕಾಗುತ್ತಾ? ನೀನು ಇಲ್ಲೇ ಇದ್ರೆ ಜನ ನನ್ನ ನೋಡಿ ಏನಂತಾರೆ? ಹೆಂಡತಿ ಜೊತೆ ಸಂಸಾರ ಮಾಡಿಷ್ಟು ಶಕ್ತಿ ಇಲ್ಲ ಅಂತ ಜನ ನಗ್ತಾರೆ. ಜನ ಅಂತಾರೆ ಅಂತ ನಾನ್ ಬರಕ್ಕಾಗಲ್ಲ ರೀ. ಏನ್ ಮಾತು ಅಂತ ಆಡ್ತಿದ್ಯಾ? ಬರಕ್ಕಾಗಲ್ಲ ಅಂದ್ರೆ ಏನರ್ಥ? ಗಂಡನ್ ಬಿಟ್ಟು ತವ್ರ ಮನೇಲಿ ಎಷ್ಟು ದಿನ ಅಂತ ಇರಕ್ಕಾಗುತ್ತೆ? ನಾನ್ ನಿಮ್ ಜೊತೆ ತಮಾಷೆ ಮಾಡ್ತಲ್ಲ. ನಿಜವಾಗ್ಲೂ ನಂಗ ಮನೆಗ್ ಬರಕ್ ಇಷ್ಟ ಇಲ್ಲ. ನೀವು ನನ್ ಜೊತೆ ಇಲ್ಲೇ ಇದ್ಬಿಡಿ. ನನ್ನ ಅಪ್ಪ ಅಮ್ಮ ನನ್ನ ಗಂಡು ಅಂತ ಹೆತ್ತಿದ್ದಾರೆ. ನನಗೂ ವಾಸ ಮಾಡಕ್ ಮನೆ, ದುಡ್ಕೊಂಡ್ ತಿನ್ನೋಕ್ ಜಮೀನ್ ಅಂತ ಇದೆ. ಮನೆ ಅಳಿಯನಾಗಿ ಸೋಂಬೇರಿತನದಿಂದ ಇರಕ್ಕೆ ನಾನಿನ್ನ ಮದುವೆ ಆಗಿಲ್ಲ. ನನ್ನನ್ನು ನಮ್ಮಮ್ಮ ಪ್ರೀತಿಯಿಂದ ಸಾಕಿದ್ದಾರೆ, ಕಂಡವ್ರ ಮನೆ ಚಾಕ್ರಿ ಮಾಡಕ್ಕಲ್ಲ. ಏನು, ಗಂಡನ್ ಮನೆನ ಕಂಡೋರ್ ಮನೆ ಅಂತ್ಯಾ? ಅರ್ಜುನ್, ನನ್ ಮಗಳ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯನಾ ನಿಂಗೆ? ನಿಮ್ ಮಗಳು ಮಾತಾಡಿ ಕೇಳಿಸ್ಕೊಂಡ್ರ? ನನ್ ಮನೆಗ್ ಬರಲ್ಲ ಅಂತಿದ್ದಾಳೆ. ಹೌದು, ಅವಳು ನಿಮ್ ಮನೆಗ್ ಬರೋದಿಲ್ಲ. ದೊಡ್ಡವರಾಗಿ ನೀವೇ ಹೀಗ್ ಮಾತಾಡ್ತಿರಲ್ಲ, ಸರಿನಾ ಇದು? ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನನಗ್ ಗೊತ್ತು. ಅವಳು ಹೇಳ್ದಾಗೆ ನೀವಿಲ್ಲೇ ಇದ್ಬಿಡಿ, ನಮ್ ಮನೇನ ನೋಡ್ಕೊಂಡಿದ್ದಂಗ ಆಗತ್ತೆ. ಏನ್ ಹೇಳ್ತಿದ್ದೀರಾ? ಅಂದ್ರೆ ನಾನು ಈ ಮನೇಲಿ ಚಾಕ್ರಿ ಮಾಡ್ಕೊಂಡಿರ್ಬೇಕಾ? ಹಾಗಾದ್ರೆ ನಾನ್ ನಿಮ್ ಮನೆಗ್ ಬಂದು ಆ ಮುದಿಗೂ ಬೇಕಾದ ಸೇವೆ ಮಾಡ್ಕೊಂಡಿರ್ಬೇಕಾ? ರಾಧಾ! ಅರ್ಜುನ್, ನನ್ ಮುಂದೆನೆ ನನ್ ಮಗಳನ್ನ ಹೊಡಿತೀಯ? ಜಾಸ್ತಿ ಮಾತಾಡಿ ಇಲ್ಲೇ ಸಿಕ್ಕಾಕ್ತೀನಿ. ಗಂಡನ ಮನೆನ ಕಂಡೋರ್ ಮನೆ ಅಂತಿದ್ದಾಳೆ. ನನ್ನ ಅಪ್ಪ ಅಮ್ಮನಿಗೆ ಒಂದಿನ ಅಡಿಗೆ ಮಾಡಿ ಹಾಕ್ದವಳಲ್ಲ, ನನ್ನ ಅಪ್ಪ ಅಮ್ಮನಿಗೆ ಮುದಿಗೋಬೆ ಅಂತಾಳೆ. ಇದೇನಾ ನೀವು ಇವಳಿಗೆ ಹೇಳ್ಕೊಟ್ಟಿರೋದು? ನಾಲ್ಗೆ ಮಿತಿ ಮೀರ್ತಾ ಇದೆ, ಪರಿಣಾಮ ನೆಟ್ಟಗಿರಲ್ಲ. ಏನ್ರಿ ನೆಟ್ಟಿಗಿರಲ್ಲ? ತಾಳಿ ಕಟ್ಟಿಸ್ಕೊಂಡು ಮನೆಗೆ ಬಂದಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಓ ಹೌದಾ? ನಿಮ್ಮೊಬ್ಬರಿಗೇನಾ ಪೊಲೀಸ್ ಸ್ಟೇಷನ್ ಗೊತ್ತಿರೋದು? ನಿಮ್ಗಿಂತ ಮುಂಚೆ ನಾನೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ನಿನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದಿದ್ದು ಹಗಲೊತ್ತು ನಿದ್ದೆ ಮಾಡ್ಕೊಂಡು ಕನಸ್ ಕಾಣಕ್ಕಲ್ಲ. ಎದ್ ಕೆಲ್ಸ ಮಾಡೋ. ನಾನು ಯಾಕೆ ಕೆಲಸ ಮಾಡ್ಬೇಕು? ನಿನ್ನ ಕರ್ಕೊಂಡ್ ಬಂದಿರೋದು ಸನ್ಮಾನ ಮಾಡಕ್ಕೆ ಅನ್ಕೊಂಡಿದ್ಯಾ? ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಬಿಟ್ಬಿಡಿ, ನಾನು ನನ್ನ ಮನೆಗೆ ಹೋಗ್ತೀನಿ. ಈ ಮನೆ ಸವಾಸ, ನಿಮ್ಮ ಮಗಳು ಸವಾಸ ಯಾವುದು ಬೇಡ ನನಗೆ. ನನಗೆ ನನ್ನ ಮಗುನ್ ಕೊಟ್ಬಿಡಿ. ಅಪ್ಪ ಅನ್ನೋ ಅಧಿಕಾರ ಚಲಾಯಿಸ್ತಾ ಇದ್ಯಾ? ಮಗುನ್ ಕೇಳೋ ಲೆವೆಲ್ ಬಂದ್ಬಿಟ್ಟಿದ್ಯಾ? ನನ್ನ ಮಗುನ ನಾನು ಕೇಳ್ತಾ ಇದೀನಿ. ನಿಮ್ಮ ಮಗಳು ನನ್ನ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ, ನಾನೇನ್ ಮಾಡಕ್ಕಾಗುತ್ತೆ? ಆ ಮಗುಗೆ ಅಪ್ಪ ನಾನು, ಅದನ್ನ ಕೇಳೋ ಅಧಿಕಾರ ನನಗಿದೆ. ಅಧಿಕಾರ ಕೊಟ್ಟವ್ರು ಯಾರೋ? ವರದಕ್ಷಿಣೆ ಕೇಸು ಅಂತ ಒಳಗ್ ಹಾಕಿದ್ರೆ ಎಷ್ಟು ವರ್ಷ ಜೈಲ್ನಲ್ಲಿ ಕೊಳಿಬೇಕಾಗತ್ತೆ ಗೊತ್ತಾ? ಬರೀ ನೀನ್ ಮಾತ್ರ ಅಲ್ಲ, ನಿನ್ನ ಅಪ್ಪ ಅಮ್ಮನು ನಿನ್ ಜೊತೆ ಜೈಲ್ನಲ್ಲಿ ಕೊಳಿಬೇಕಾಗತ್ತೆ.
ಕಂಪ್ಲೇಂಟ್ ವಾಪಸ್ ತಗೊಂಡ್ ನಿನ್ನ ಕರ್ಕೊಂಡ್ ಬಂದಿದ್ದು ಮಗುನ್ ಕೊಟ್ ಕಳ್ಸಕ್ಕಲ್ಲ, ಈ ಮನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರಕ್ಕೆ. ದೂಸ್ರಾ ಮಾತಾಡಿ ಜಗಳ ಮಾಡಿದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕಾಗತ್ತೆ. ಎಸ್ ಐ ಏನಂತ ಹೇಳಿದ್ರು ಅಂತ ನೆನ್ಪಿದೆ ತಾನೇ? ಅವ್ರೇನಾದ್ರೂ ಮನ್ಸು ಮಾಡಿದ್ರೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಪಡೆಯೋ ಹಾಗೆ ಮಾಡ್ಬೋದು. ಮಾಡಕ್ಕೆ ತುಂಬಾ ಕೆಲ್ಸ ಇದೆ, ಹೋಗ್ ಕೆಲ್ಸ ಶುರು ಮಾಡ್ಕೊ. ಇನ್ನೊಂದ್ ವಿಷಯ, ನೋಡೋರ್ ಕಣ್ಣಿಗ್ ಮಾತ್ರ ನೀ ಮನೆ ಅಳಿಯ, ಆದ್ರೆ ಮನೆ ಆಳು ನೀನು ಅನ್ನೋದನ್ನ ಮರಿಬೇಡ. ರಾಧಾ, ನಾನು ಏನು ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ? ತಾಳಿ ಕಟ್ಟಿದ ಗಂಡ ಕಣೆ ನಾನು. ಈ ರೀತಿ ಹಿಂಸೆ ಕೊಡೋದು ಸರಿನಾ? ನಿನ್ನ ನಮ್ಮ ಮನೆಗೆ ಕರೆದಿದೆ ತಪ್ಪಾಯ್ತಾ? ಅಮ್ಮ ಹೇಳಿದನ್ನ ನಾನು ಮತ್ತೆ ರಿಪೀಟ್ ಮಾಡ್ಬೇಕಾ? ಹೋಗ್ ಸುಮ್ನೆ ಕೆಲ್ಸ ನೋಡಿ. ರಾಧಾ, ಇದು ನಾನು ನಿನ್ ಗಂಡನ ಹೆಂಡತಿ ದೇವ್ರ ತರ ಕಾಣ್ತಾಳೆ. ಆದ್ರೆ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಿದ್ಯಾ? ಇದು ಸರಿನಾ? ವರದಕ್ಷಿಣೆ ನೆಪ ಇಟ್ಕೊಂಡು ನನ್ನ ಮೇಲೆ ಸುಳ್ಳು ಅಪಾದನೆ ಮಾಡಿ ಮನೇಲಿ ಕಟ್ಟಾಕೊಂಡಿದ್ದೀರಲ್ಲ ನನ್ನ. ಯಾವತ್ತಾದ್ರೂ ವರದಕ್ಷಿಣೆ ವಿಷಯದಲ್ಲಿ ಕಿರುಕುಳ ಕೊಟ್ಟಿದ್ದೆ ನಾನು ನಿಂಗೆ? ನಾನು ನನ್ನ ಅಪ್ಪ ಅಮ್ಮ ನಿನ್ನ ಎಷ್ಟು ಪ್ರೀತಿಸ್ತಿದ್ವಿ ನೋಡು. ಈಗಲೂ ಕಾಲ ಮಿಂಚಿಲ್ಲ, ಬಾ ಮನೆಗೆ ಹೋಗೋಣ. ಆಡಿದ್ದೇ ಆಡೋ ಕಿಸ್ಪಾಯ್ ದಾಸ ಅನ್ನೋ ಹಾಗೆ ಹೇಳಿದ್ದೇ ಹೇಳ್ತಿರ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಬರೀ ಕಸ ಗುಡ್ಸೋದಲ್ಲ, ಇನ್ನು ಬೇಕಾದಷ್ಟು ಕೆಲ್ಸ ಇದೆ ನಿನ್ಗೆ. ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಹೋಗಿಬೇಕು. ಹೋಗಿ ಕೆಲ್ಸ ನೋಡು. ಅಮ್ಮ 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 ಏನಾಯ್ತೆ? ಯಾಕಿಷ್ಟು ಗಾಬರಿ ಆಗಿದೀಯಾ? ಅಮ್ಮ, ಅತ್ತೆ ಬರ್ತಾ ಇದ್ದಾರೆ, ಏನ್ ಮಾಡೋದೀಗ? ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಿ. ಓ ಬೀಗ್ರು, ಬನ್ನಿ ಕೂತ್ಕೊಳ್ಳಿ. ಹೇಳಿ ಬೀಗ್ರೆ. ನನ್ನ ಮಗನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಯ್ಯೋ, ಅಳಿಯಂದ್ರು ಆಗ್ ಬರ್ತಾರೆ ಈಗ ಬರ್ತಾರೆ ಅಂತ ದಿನ ಅವ್ರಿಗೋಸ್ಕರನೇ ಕಾಯ್ತಾ ಇದೀವಿ. ಮದ್ವೆ ಮಾಡ್ಕೊಟ್ಟು ಮಗಳು ಗಂಡನ ಜೊತೆ ಜೀವನ ಮಾಡೋದನ್ನ ಕಣ್ ತುಂಬಾ ನೋಡಿ ಖುಷಿ ಪಡೋಣ ಅನ್ಕೊಂಡೆ. ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋ ಹಾಗೆ ಆಯ್ತು. ನಿಮ್ ಮಗ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ನೋಡಿ ನಮ್ಮ ಮಗಳನ್ನ ಹೇಗಾಗಿದ್ದಾಳೆ ಅಂತ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಎಲ್ಲಿ ಅಂತ ಹುಡುಕ್ಲಿ? ತಾರಾ, ನೀನಾದ್ರೂ ಅವನ್ನ ಹುಡ್ಕೋದಕ್ಕೆ ಸಹಾಯ ಮಾಡ್ತೀಯನಮ್ಮ? ಅವ್ನ್ ಬದುಕಿದ್ರೆ ತಾನೇ ಹುಡ್ಕೋಕೆ. ಏನಂದೆ? ಏನಿಲ್ಲ ಬಿಗ್ರೆ, ಏನಾದ್ರೂ ಸುಳಿ ಸಿಕ್ಕಿದ್ರೆ ಹುಡುಕ್ಬೋದಾಗಿತ್ತು. ಇಷ್ಟು ವರ್ಷ ಸಿಗದೆ ಇರೋರು ಈಗ ಸಿಗ್ತಾರ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ ತಾರಾ. ಬೇಜಾರ್ ಮಾಡ್ಕೊಂಡ್ರೆ ಹೇಗಮ್ಮ? ಹುಡ್ಕೋದ್ ಬೇಡ್ವಾ? ನನಗೆ ನನ್ ಮಗ ಬೇಕು. ನನ್ ಪ್ರಾಣ ಇರೋವರೆಗೂ ಹುಡುಕ್ತೀನಿ ನಾನು.